ವಿಂಡರ್ಮೇರ್ ಬಂದು ದಿಸ್ ಇಸ್ ದ ಲಾರ್ಜೆಸ್ಟ್ ಲೇಕ್ ಅಂತೆ. ನೋಡಿ ಗೈಸ್, ಅವರು ಎಷ್ಟು ಚೆನ್ನಾಗಿ ಮೇಲ್ಗಡೆ ಕುತ್ಕೊಂಡು ತಿಂತಾ ಇದ್ದಾರೆ ಇಬ್ಬರೇ. ಆ್ಯಕ್ಚುಲಿ ಇಟ್ ಇಸ್ ಅ ರೆಸ್ಟೋರೆಂಟ್. ಬಾವಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ ತುಂಬ ಭಯ. ಹೌ ಡೀಪ್ ಇಸ್ ದಿಸ್? ವೆರಿ ಡೀಪ್. ಅಯ್ಯೋ ಗೈಸ್, ತುಂಬ ಡೀಪ್. ಓ ಮೈ ಗಾಡ್, ವೇರ್ ಡೀಪೆಸ್ಟ್ ಲೇಕ್ ಇನ್ ಇಂಗ್ಲೆಂಡ್ ಅಂತೆ. This is like kind of an hell for me. I don't want it to happen like this. Why you want? What happened? What happened to you? I'm scared. ನಿಮ್ಗೆ ಹೆಂಗೆ ಅನಿಸ್ತಿದೆ? ನನಗಂತೂ ಹೇಳಕ್ಕೆ ಆಯ್ತಲ್ಲ, ಫುಲ್ ಮೀಟರ್ ಆಫ್ ಆಗಿದೆ. ಸೀರೀಸ್ ನಾವು ಟೈಮ್ ದ ಬೋಟ್. ಗೈಸ್ ಅಲ್ಲಿ ನೋಡಿ ಗೈಸ್, ನಾವೇ ಇಲ್ಲಿ ಮೀಟರ್ ಆಫ್ ಆಗ್ತಿದ್ರೆ ಆ ಬೋಟ್ ಅವ್ರು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ. ಗೈಸ್ ನೋಡಿ ಗೈಸ್, ಸನ್ಸೆಟ್ ಆಗ್ತಾ ಇದೆ. ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ ಗೈಸ್. ಇವಾಗ ನಾವು ನಮ್ಮ ರೂಮ್ಗೆ ಬಂದ್ವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಕ್ರೇಜಿ ನೋಡಿ ಗೈಸ್, ಹೆಂಗಿದೆ. ಬಾಟಬ್ ಇಲ್ಲೇ ಇದೆ, ಇದು ಇಲ್ಲಿ ಬೆಡ್ಡು. ವಾಲ್ ಫ್ರೇಮ್ಸ್ ಮಾತ್ರ ಕ್ರೇಜಿಯಾಗಿ ಹಾಕಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ನೋಡಿ ಗೈಸ್, ದ ಓಲ್ಡ್ ಇಂಗ್ಲೆಂಡ್ ಹೋಟೆಲ್ ಆ್ಯಂಡ್ ಸ್ಪಾ ಅಂತೆ. ಹೆಂಗಿದೆ ನೋಡಿ, ಇಲ್ಲಿ ನೋಡಿ, ಹೋಟೆಲ್ ಮುಂದೆನೇ ಜಿ ವ್ಯಾಗನ್ ನಿಂತಿದೆ. ಸಕ್ಕದಾಗಿದೆ ಮಾತ್ರ ಇದು ನೋಡೋಕ್ಕೆ. ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ. ನೋಡಿ ಗೈಸ್, ಅವರು ಎಷ್ಟು ಚೆನ್ನಾಗಿ ಮೇಲ್ಗಡೆ ಕುತ್ಕೊಂಡು ತಿಂತಾ ಇದ್ದಾರೆ ಇಬ್ಬರೇ. ಆ್ಯಕ್ಚುಲಿ ಇಟ್ ಇಸ್ ಅ ರೆಸ್ಟೋರೆಂಟ್. ಹೆಂಗಿದೆ ನೋಡಿ ಗೈಸ್ ಇದು. ಕಮ್ಮಿ ಅಶಿಕಾ. ಟೈಮ್ ಬಂದು 6 o'clock ಆಗಿಬಿಡಿದೆ. ಸೊ ನಾವು ಇನ್ನೊಂದು ಕಡೆಗೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಇಲ್ಲಿ ಲೇಟ್ ಆಗೋದ್ರೆ ಆಮೇಲೆ ಸುಮ್ಮನೆ ನಮಗೆ ಬೋಟ್ ಸಿಗಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಿರೋದೇ ಉಂಟಂತೆ ಇವತ್ತಿಗೆ. ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ಬೋಟ್ ಆಲ್ಮೋಸ್ಟ್ ಫಾರ್ 6:45 ಇರೋದು. 6:45 ಹತ್ತಿದ್ರೆ 9 o'clockವರೆಗೂ ಸುತ್ತಬೋದಂತೆ. 2 hour ಬೋಟಲ್ಲಿ ಚೆನ್ನಾಗಿ ಸುತ್ತಾಡ್ಬೋದು. ನಾನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಗೈಸ್. ಇವಾಗ ಡಾಮಿನೋಸಿಗೆ ಬಂದಿದ್ದೀವಿ. ಮಕ್ಕಳು ಆವಾಗಲೇ ಊಟ ಮಾಡಲಿಲ್ಲ, ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರಲ್ವ. ಸೊ ಕ್ಲೀನಾಗಿ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು 9 o'clockವರೆಗೂ ನಾವು ಬೋಟಲ್ಲೇ ಇದ್ದರೆ ಪಾಪ ಅವ್ರಿಗೆ ಹೊಟ್ಟೆ ಹಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಪಿಜ್ಜಾ ತಿನ್ನೋಣ ಅಂತ ಡಾಮಿನೋಸಿಗೆ ಬಂದಿದ್ದೀವಿ. ಬನ್ನಿ ಗೈಸ್, ಇವಾಗ ತಿನ್ಕೊಂಡು ಸೀದಾ ಬೋಟಿಂಗ್ ಮಾಡೋಕ್ಕೆ ಹೋಗೋಣ. ನಿಮ್ಮೆಲ್ಲರಿಗೂ ಒಂದು ವ್ಯೂ ತೋರಿಸ್ತೀನಿ. ರೋಡ್ ಎಂಡಲ್ಲಿರೋದದು ಏನು ಸಕ್ಕದಾಗಿ ಕಾಣಿಸ್ತಿದೆ ಅಂದರೆ ನೋಡಿ. ವಿಂಡರ್ಮೇರ್ ಬಂದು ದಿಸ್ ಇಸ್ ದ ಲಾರ್ಜೆಸ್ಟ್ ಲೇಕ್ ಅಂತೆ. ಸೊ ಇಟ್ ಇಸ್ ಆಲ್ಮೋಸ್ಟ್ 10.5 miles ಇದೆಯಂತೆ ಇನ್ ಇಂಗ್ಲೆಂಡ್. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಲೇಕ್ ಇನ್ ಇಂಗ್ಲೆಂಡ್ ಗೈಸ್. ನೋಡಿ ಗೈಸ್, ಕಾಣಿಸ್ತಿದೆಯಾ? ಅಲ್ಲಿದೆ. ಸೊ ಅದು ರೋಡು. ಇಲ್ಲಿಂದ ಫುಲ್ಲು ಈ ಥರ ಜಾಗ, ಇಲ್ಲೆಲ್ಲ ತಿನ್ನೋಕ್ಕೆಲ್ಲ ಇದೆ ಗೈಸ್. ಪಿಜ್ಜಾ ಬಂದಿದೆ ನೋಡಿ. You like pizza? Yes. How much do you like pizza? Oh, you like pizza? Yes. How much do you like pizza? 0. ಯುವಾನೇ ಉತ್ತರ ಕೊಟ್ಬಿಟ್ಟ. No. Eat, okay. Come on, let's eat. ಹಾಂ, ಬಂದಿದ್ದೀವಿ. ಕೊನೆಗೂ ಟೈಮ್ ಆಗಿದೆ ನಮ್ಮದು. ನೋಡಿ 6:50 ಆಗಿದೆ. ಇವಾಗ ನೋಡಿ ಲೈಫ್ ಜಾಕೆಟ್ ಕೊಡ್ತಾ ಇದ್ದಾರೆ. ಹಾಂ, ಅದು ಏನಿಲ್ಲ ಹಂಗೆ. ಅದು ಹಾಂ. ಏ ಯುವಾನ್, ಕೇರ್ಫುಲ್. ಯುವಾನ್, ಕಮ್ ಬ್ಯಾಕ್. Come Yashika, I will put it on. Come, I'll put. How do you put that on the side? And I call.
buoys here. You see them? They're surrounding those rocks there, and the same over there. Okay, The yeah. red buoys surrounding the rocks. They indicate shallow water. Okay. So stay out of the red buoys. 30 meters away from the shore at all times, because it gets really shallow and there's lots of rocks and stuff. Okay. The boats get stuck. Okay. It's about an hour to Ambleside, which is the end of the lake. Okay. So it's an hour to the end, an hour back. Okay. So do we have any map over here to reach out to Ambleside, or just go? You can just go straight. So if you just go around these two boats, and then it's pretty much straight to the ends. I know, Ishika. No, I saw it. I know. Yeah. But why is 1 hour from your time. Yeah, 1 hour to the end, 1 hour to the end. Yeah. And then there's a couple of ferries and sailing boats out. They've got right of way because it's harder to slow down and manoeuvre and stuff. Okay. ಇವಾಗ ನಮಗೆ ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿದ್ದಾರೆ, ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗೋಣ. ನೋಡಿ ಎಲ್ಲರೂ ಲೈಫ್ ಜಾಕೆಟ್ಸ್ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಬಾವನು ಫುಲ್ ಲೈಫ್ ಜಾಕೆಟ್ ಹಾಕೊಂಡು. ಬಾವಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸಾಕ್ಟ್ಲಿ ತುಂಬ ಭಯ. ಫಸ್ಟ್ ಆಫ್ ಆಲ್ ನೀರಂದ್ರೆ ಭಯ ನನಗೆ. ಹೌದಾ? ಸರಿಗೆ ಸ್ವಿಮ್ಮಿಂಗ್ ಗೊತ್ತಂತೆ, ಸೊ ನಾವು ಫಸ್ಟ್ ನಾನು ಕಾಪಾಡಕ್ಕೆ ಕೇಳಿದ್ದೀನಿ ನೀರಲ್ಲಿ ಬಿಟ್ಟು. ಗೈಸ್ ಆ್ಯಕ್ಚುಲಿ ಬಾವಾ ಆವಾಗಲೇ ಏನು ಹೇಳಿದ್ರು ಗೊತ್ತಾ, ನೀನು ಸ್ವಿಮ್ಮಿಂಗ್ ಬರುತ್ತೆ ಅಲ್ವಾ, ನೀರೊಳಗಡೆ ಅಪ್ಪಿ ನಾವು ಮುಳುಗೋದ್ರೆ ಫಸ್ಟ್ ಬಾವನ್ ಸೇವ್ ಮಾಡ್ಬೇಕಂತ, ಆಮೇಲೆ ಮಕ್ಳನ್ನ ಸೇವ್ ಮಾಡಿ ಲಾಸ್ಟಲ್ಲಿ ಅಕ್ಕನ ಸೇವ್ ಮಾಡ್ಬೇಕಂತೆ. ಪಾಪ. ನಿಮಗೆ ನೀರಂದ್ರೆ ಭಯನಾ ಅಕ್ಕ? ನಂಗೆ ತುಂಬ ಭಯ. ಹೌದಾ, ನಿಮಗೂ ಭಯನಾ? ಗೈಸ್ ಇವಾಗ ಬನ್ನಿ ಹೋಗೋಣ. ನನಗೇನು ಫುಲ್ ಧೈರ್ಯ ಅಂತ ಎಲ್ಲ ಏನಿಲ್ಲ ನೀರಂದ್ರೆ, ನನಗೂ ಸ್ವಲ್ಪ ಭಯನೇ. ಡೀಪ್ ಆಗಿದ್ರೆ ಭಯ ಆಗುತ್ತೆ. ಇವಾಗ ಬನ್ನಿ ಹೋಗೋಣ. Come, let's go. Yes, we're in the boat. Very exciting. Very excited. ಇವಾಗ ಭಾವನ ಸರದಿ. Oh, okay. So you can sit in it. You can sit in the driver's seat if you want. So you've got your joystick there on the right, the black ball. Yeah. So that's your acceleration in in reverse. Your reverse is your brake. So it'll slow you down and then you'll start to go backwards. Steering, don't force it past the lock. Sorry? Don't force the steering past the lock, if that makes sense. Okay. So if it goes stiff, don't try and force it because it'll snap the steering line. Okay. There is a phone number, emergency contact number on there if you need us. And We then have a network there, right? We get a signal over there to call. if you call the number, we'll pick up in here. Okay. And Very excited. but yeah. ಲೈಫ್ ಜಾಕೆಟ್ ಗೈಸ್. ಯಾರು ನೀರಲ್ಲಿ ಹೋಗ್ತಾ ಇದ್ರೆ ಈ ಥರ ಎಲ್ಲ ಬೋಟ್ ಫುಲ್ ಹಿಂಗಿಂಗ್ ಶೇಕ್ ಆಗ್ತಿದೆ ಗೈಸ್. ಇದು ಎಷ್ಟು ಆಳ ಇರ್ಬೋದು? ಹೌ ಡೀಪ್ ಇಸ್ ದಿಸ್? ವೆರಿ ಡೀಪ್. ಅಯ್ಯೋ ಗೈಸ್ ತುಂಬ ಡೀಪ್. Deepest lake in England. ಓ ಮೈ ಗಾಡ್ ಗೈಸ್, ಡೀಪೆಸ್ಟ್ ಲೇಕ್ ಇನ್ ಇಂಗ್ಲೆಂಡ್ ಅಂತೆ ಬಾಬಾ. ಡೀಪೆಸ್ಟ್ ಲೇಕ್ ಇನ್ ಇಂಗ್ಲೆಂಡ್ ಅಂತೆ ಬಾಬಾ. ಎಷ್ಟು ಡೀಪ್? Yeah. ಗೈಸ್ ಮೂವ್ ಆಗ್ತಾ ಇದೆ. ಯಪ್ಪ ಗೈಸ್, ಆಳ ಇದೆ ಅಂತ ನನಗೆ ಅದನ್ನ ಹೇಳಿದ್ಮೇಲೆ ಜಾಸ್ತಿ ಭಯ ಆಗ್ತಾ ಇದೆ ಗೈಸ್. ನೀರು ನನ್ನ ಲೆವೆಲ್ಗೆ ಇದೆ. ಯಾರು ಈ ಥರ ನೀರಲ್ಲೆಲ್ಲ ಹೋಗ್ತಿದ್ರೆ ಫಸ್ಟು ಲೈಫ್ ಜಾಕೆಟ್ನ ಹಾಕೊಳ್ಳಿ. ಮೇಯ್ನ್ ಇದು ಇಂಪಾರ್ಟೆಂಟ್ ಗೈಸ್. ನೀರು ಯಾಕೋ ಒಂದು ನಿಮಿಷ ನೋಡಿ, ಇಲ್ಲಿ ನೀರಲ್ಲೇ ಹೋದಂಗೆ ಅನಿಸ್ತಿದೆ. ಓ ಮೈ ಗಾಡ್, ಕ್ರೇಜಿ. ನಾನು ಕುತ್ಕೊಂಡ್ಬಿದ್ದೀನಪ್ಪ. ಎಲ್ಲರೂ ಭಯ ಪಡ್ಕೊ ಕುತ್ಕೊಂಡ್ಬಿಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ. ಯಾಕೆಂದರೆ ನೀರು ಲೆವೆಲ್ ಎಷ್ಟಿದೆ ನೋಡಿ ಗೈಸ್. ಇಲ್ಲ ಹಿಂಗೆ ಕೈ ಹಾಕಿದ್ರೆ ನೀರು ಸಿಗುತ್ತಾ? ಯಪ್ಪ, ಬೇರೆ ಡೀಪೆಸ್ಟ್ ಲೇಕ್ ಅಂತ ಬೇರೆ ಹೇಳ್ಬಿಟ್ರು. ನನಗೆ ಅದೇ ಟೆನ್ಷನ್ನು. ಬಟ್ ಇಟ್ಸ್ ನೈಸ್. ಹೆದರ್ಕೋಬಾರ್ದು.
ಬಾವ ನೋಡಿ ಫುಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಬರೀ ಇಲ್ಲೇ ಕುತ್ಕೋಬೇಡಿ ಅಂತ, ಎಲ್ಲ ಈಕ್ವಲ್ ಆಗಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಬ್ಯಾಲೆನ್ಸ್ ಇರಬೇಕು. ಸೊ ಬೋಟ್ ಸ್ಟ್ರೈಟ್ ಆಗಿರೋಕ್ಕೆ. ಹಾಂ, You stay calm. I say tougher. ಅಯ್ಯೋ ಗೈಸ್, ಯಾಕೆ ಬಾಬಾ You're gonna go to that island and crash. ಗೈಸ್ ಬೋಟು ಹಿಂಗೆ ಆಡ್ತಿದೆ ವೇವ್ಸ್ಗೆ. Why is it not turning? Huh? Papa, don't go fast. Yes, Papa, we turned. ನೋ This is like kind of an hell for me. ಯಾಕೆ ಬಾಬಾ? But we call this emergency. If we are. I don't want it to happen like this. Why you want? What happened? What happened to you? I'm scared. Turn this way. Turn this way. See me. What happened? I'm scared. Why you scared? Papa is not driving properly. ಏನಿಲ್ಲ, ಚೆನ್ನಾಗಿ ಓಡಿಸ್ತಿದ್ದಾರೆ ಗೈಸ್. ನೋಡಿ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಇದೆ. Bouncing ನಂಬರ್. through. Huh? It's going with waves. It's going with Waves. 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 Yeah. How are you feeling? Sad. Sad? Why sad? Because it's scared. It's scared. ನಿಮ್ಗೆ ಹೆಂಗ್ ಅನ್ಸ್ತಿದೆ ಅಕ್ಕ? ನನಗೂ ಸ್ವಲ್ಪ ಭಯ ಇದೆ, ಸ್ವಲ್ಪ jolly ಇದೆ. ಬಾಬಾ ನಿಮ್ಗೆ ಹೆಂಗ್ ಅನ್ಸ್ತಿದೆ? ನನಗಂತೂ ಹೇಳಕ್ಕೆ ಆಯ್ತಲ್ಲ, ಫುಲ್ ಮೀಟರ್ ಆಫ್ ಆಗಿದೆ. ಮಾತೇ ಇಲ್ಲ. ಸೊ ಸದ್ಯಕ್ಕೆ ಸಾಕು, ನೀವು ವಾಪಸ್ ತಿರ್ಸ್ಕೊಂಡು ಹೋಗೋಣ ಅನ್ಸ್ತಾ ಇದೆ. ಬಾವ ಅಂತೂ ಒಂದ್ 4 ಸಲ 5 ಸಲ ಅಂದ್ರು ವಾಪಸ್ ತಿರ್ಗ್ಸೋಣ ಅಂತ. ವೇವ್ಸ್ ಬಂದಾಗ ಬಾವನ್ ರಿಯಾಕ್ಷನ್ ನೋಡ್ಬೇಕಿತ್ತು. ಇಲ್ಲಿ ಬೋಟ್ ಟಾಪಲ್ ಆಗುತ್ತೆ ಅಂತ ಭಯ ಆಗ್ತದೆ. ಹಂಗೆಲ್ಲ ಆಗಲ್ಲ ಗೈಸ್, ಹಂಗಾದ್ರೂ ಲೈಫ್ ಜಾಕೆಟ್ ಇದೆ ನಮ್ಗೆ. ಸೊ ಅದೊಂದು ಧೈರ್ಯ ನನಗೆ, ಏನೂ ಆಗಲ್ಲ ಅಂತ. ಅದು ನಾವು 5 ಜನನೇ ಇದ್ವಿ, ಯಾರು ಯಾರು ಇಲ್ಲ. ಒಂದ್ ನಿಮಿಷ ನೋಡಿ ಗೈಸ್, ಅಲ್ಲಿ ನೋಡಿ ಸುತ್ತ ಮುತ್ತ ಯಾರು ಇಲ್ಲ ಗೈಸ್. ಎಲ್ಲೋ ಅಲ್ಲಿ ಮೂಲೆಯಲ್ಲಿ ಅಲ್ಲೆಲ್ಲೋ ದೂರದಲ್ಲಿ ಒಂದೊಂದು ಶಿಪ್ ಕಾಣುತ್ತೆ ನೋಡಿ, ಒಂದೊಂದು ಬೋಟು ಒಂದೊಂದು ಶಿಪ್ಪು. ಮುಂದೆ ಅಂತೂ ಅಲ್ಲಿ ಬರೀ ಒಂದೇ ಒಂದು ಯಾಚ್ ಕಾಣ್ತಾ ಇದೆ ನಂಗೆ ಅಲ್ಲಿ. No, we can't. ಸುತ್ತ ಮೌಂಟೇನ್ಸ್. Wait, we can stop at the island. We can stop over there. ನೋಡಿ ಗೈಸ್, ನಾವೇ ಇಲ್ಲಿ ಮೀಟರ್ ಆಫ್ ಆಗ್ತಿದ್ರೆ ಆ ಬೋಟ್ ಅವ್ರು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ, ಜೊತೆಗೆ ಆ ಹುಡುಗಿನ ಬೇರೆ ಇಲ್ಲ ಐ ಮೀನ್ ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಆ ಬೋಟ್ ಅವ್ರನ್ನ ಆ ಹುಡುಗಿನ ಹಿಂಗೆ ಇದು ಮಾಡ್ಕೊಂಡು ಹೋಗ್ತಾ ಇದೆ ನೋಡಿ. ಯಪ್ಪ, ನನಗೆ ಆ ಥರ ಏನಾದ್ರು ಕೊಟ್ಟಿದ್ರೆ ಖಂಡಿತವಾಗ್ಲೂ ಹೋಗ್ತಿರ್ಲಿಲ್ಲ. ಲೈಫ್ ಜಾಕೆಟ್ ಇಲ್ಲದೆ ಹೋಗ್ತಿದ್ದಾಳೆ ಗೈಸ್ ಆ ಹುಡುಗಿ. ಡೇಂಜರ್, ಹಂಗೆ ಯಾರು ಹೋಗ್ಬೇಡಿ Papa, there's ನೋಡಿ ಗೈಸ್, ಏನು ವಿಶಾಲವಾಗಿದೆ ಲೇಕು. ಸರಿ ಈ ಕಡೆ ಬಂದ್ಬಿಟ್ರೆ ಒಬ್ರು ಆ ಕಡೆ ಹೋಗ್ಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ. ಸರಿ, ನಾವು ಡ್ರೈವಿಂಗ್ ದ ಬೋಟ್. ಇಲ್ಲಿ ನೋಡಿ ಸರಿ, ಇವಾಗ ನಾನು ಓಡಿಸ್ತಾ ಇದ್ದೀನಿ ಗೈಸ್. ಕ್ಲೀನಾಗಿ ಆರಾಮಾಗಿ ಏನೋ ಸೇಫ್ ಆಗಿ ಎಲ್ಲಾರನ್ನೂ ರೀಚ್ ಮಾಡಿಸ್ಬೇಕು ಅಂತ ಕೂತಿದ್ದೀನಿ. ಸೊ ನೋಡೋಣ ಗೈಸ್ ಎಷ್ಟು ಸೇಫಾಗಿ ರೀಚ್ ಆಯ್ತೀವಿ ಅಂದ್ಬಿಟ್ಟು. Bye back, bye back.
ಇದೆ. ಗೈಸ್ ಇವಾಗ ಬಾವ ಇಲ್ಲಿ ಅಕ್ಕಗೆ ಬೋಟ್ ಹೇಗೆ ಓಡಿಸೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಕ್ಕ ಓಡಿಸ್ತಾ ಇದ್ದಾರೆ, ಸಕ್ಕದಾಗಿ ಓಡಿಸ್ತಾರೆ. Bobby, go, Bobby, go, Bobby, go, Bobby, go, Bobby, go, Bobby. ಅಂತೂ ಇಂತೂ ಸೇಫ್ ಆಗಿ ತಂದು ಪಾರ್ಕ್ ಮಾಡಿದೆ ಗೈಸ್ ನಾನೇ. ಬನ್ನಿ ಇವಾಗ ಹೋಗೋಣ ಈಚೆ. Give me that bag. ಕಾರ್ ಓಡಿಸ್ದೆ, ಬೋಟ್ ಓಡಿಸ್ದೆ, ಇನ್ನ ಜೀವನದಲ್ಲಿ ಫ್ಲೈಟ್ ಒಂದು ಓಡಿಸ್ಬೇಕಷ್ಟೆ. ನೀರ್ ಮೇಲೆ ಹೋಗೋದು ಓಡಿಸಿದ್ದಾಯ್ತು, ರೋಡ್ ಮೇಲೆ ಹೋಗೋದು ಓಡಿಸಿದ್ದಾಯ್ತು, ಇನ್ನ ಆಕಾಶದಲ್ಲಿ ಹೋಗೋದು. ಹೇಗಿತ್ತು ಅಕ್ಕ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಪ್ಲಸ್ ತುಂಬಾ ಭಯ ಆಗ್ತಿತ್ತು. ಗಾಯತ್ರಿ ಅಕ್ಕನೂ ಓಡಿಸಿದ್ರು ಬೋಟ್ನ. ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಬೋಟ್ ಓಡಿಸಿದ್ದು? ಅಯ್ಯೋ ನಂಗೆ ತುಂಬ ಭಯ ಆಗ್ತಾ ಇತ್ತು. ಅವ್ರು ಆ್ಯಕ್ಚುಲಿ ಅವ್ರು ಕಾರ್ ಡ್ರೈವಿಂಗ್ ಬರಲ್ಲ, ಫಸ್ಟ್ ಟೈಮೇ ಬೋಟೇ ಓಡಿಸ್ಬಿಟ್ರು. ಬಟ್ ಚೆನ್ನಾಗಿತ್ತು ಗೈಸ್. ನನಗಂತೂ ಓಡಿಸ್ಬೇಕಾದ್ರೆ ಒಳ್ಳೆ ಫೀಲ್ ಕೊಡ್ತಾ ಇತ್ತು. ಹಂಗೆ ಇದೆ, ಭಯ ಮುಖ ಮುಖ ಅಂತಿದೆ. ನಿಮ್ಗೆ ಹೇಗಿತ್ತು ಬಾವ? ನಂಗೆ ತುಂಬಾ ಚೆನ್ನಾಗಿತ್ತು. ಲೈಕ್ ತುಂಬಾ ಚೆನ್ನಾಗಿತ್ತು ನೋಡಿ. ತುಂಬಾ ಈಸಿ ಅಲ್ಲಲ್ಲಲ್ಲಲ್ಲಲ್ಲ ತುಂಬಾ ಈಸಿ ಆಕ್ಚುಲಿ ಪೋರ್ಟ್ರೇಟ್ ಮಾಡೋದು. ಒಂಥರ ಮಸ್ತ್ ಮಜಾ ಕೊಡ್ತಾ ಆಕ್ಚುಲಿ. ಆ ವೇವ್ಸ್ ಎಲ್ಲ ಬಂದಾಗ ಬೋಟ್ ಹಿಂಗೆ ಹೋಗೋದು ತುಂಬಾ ಚೆನ್ನಾಗಿತ್ತು. ಹೌದು, ಮಸ್ತ್ ಮಜಾ ಆಯ್ತು. ನಾನು ಫುಲ್ ಎಂಜಾಯ್ ಮಾಡಿದೆ ಗೈಸ್. ಹಿಂದೆಗಡೆ ಕೂತಾಗ ವೇವ್ಸ್ ಬಂದಾಗ ಸ್ವಲ್ಪ ಭಯ ಆಯಿತು, ಆದರೆ ಮುಂದೆ ನಾನು ಓಡಿಸ್ಬೇಕಾದ್ರೆ ಮಾತ್ರ ಆಕ್ಚುಲಿ ಸಿರಿ ತುಂಬಾ ಚೆನ್ನಾಗಿ ಓಡಿಸಿದ್ವಿ. ಎಲ್ಲರಿಗಿಂತ ಚೆನ್ನಾಗಿ ಸಿರಿನೇ ತುಂಬಾ ಚೆನ್ನಾಗಿ ಓಡಿಸಿದ್ವಿ. ಸಿರಿ ಓಡಿಸ್ಬೇಕು ನಮ್ಗೆ ತುಂಬಾ ಸೇಫ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಅನಿಸ್ತಿದ್ಯಾ? ಇನ್ನ ನನಗಂತೂ ಅಲ್ಟಿಮೇಟ್ ಫೀಲಿಂಗ್ ಅನ್ಕೊಳ್ಳಿ, ಕ್ರೇಜಿ ಫೀಲಿಂಗ್. ನೋಡಿ ಹೆಂಗಿದೆ, ಎಲ್ಲ ಬಂದು ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮದೇ ಲಾಸ್ಟ್ ಟ್ರಿಪ್ ಆಗಿತ್ತು. ಈ ಥರ ಇದೆ. ಟೈಮ್ ನೋಡಿ ಗೈಸ್ ಎಷ್ಟು, 8:20. ಬೇಗ ಬಂದ್ಬಿಟ್ವಿ ನಾವು. ನೋಡಿ ಗೈಸ್ ಸನ್ಸೆಟ್ ಆಗ್ತಾ ಇದೆ. ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ, ಒಂದು ರಿಫ್ಲೆಕ್ಷನ್ ವಾಟರ್ ಮೇಲೆ ಬೀಳ್ತಿರೋದ್ರಿಂದ ಇಟ್ ಲುಕ್ಸ್ ಸೋ ಗುಡ್. ನೋಡಿ ಗೈಸ್ ಡಕ್ಕು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ಲಿ, ಅದರ ಮಕ್ಕಳ ಜೊತೆ ಹಿಂದೆಗಡೆ. ಕ್ಯೂಟ್. ಎಲ್ಲ ಜನ ಖಾಲಿ ಆದರು ಗೈಸ್. ಇವಾಗ ಸ್ವಲ್ಪ ಕಾಮಾಗಿದೆ ಜಾಗ. ಆದರೆ ಈ ವ್ಯೂ ಮಾತ್ರ ಗೈಸ್, ಐ ಮೀನ್ ಲವ್ ವಿತ್ ದಿಸ್ ಗೈಸ್. ನನಗೆ ಒಂದು ಡೌಟ್ ಇದೆ ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಏನನ್ನ ಜಾಸ್ತಿ ಇಷ್ಟಪಡ್ತೀರಾ? ಆರ್ ಯು ಗೈಸ್ ಬೀಚ್ ಪರ್ಸನ್ ಆರ್ ಅ ಮೌಂಟೇನ್ ಪರ್ಸನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಟ್ ನನಗೂ ಗೊತ್ತಾಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಏನನ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಐ ಆಮ್ ತೋ ಆಲ್ವೇಸ್ ಅ ಮೌಂಟೇನ್ ಪರ್ಸನ್ ಗೈಸ್. ಐ ಲವ್ ಮೌಂಟೇನ್ಸ್ ವಿತ್ ವಾಟರ್. ಸೋ ಗುಡ್ ಗೈಸ್. ಬನ್ನಿ ಇವಾಗ ಬಾಬಾ ಊಟ ತರಕ್ಕೆ ಅಂತ ಹೋಗಿದ್ದಾರೆ. ಊಟ ತೊಗೊಂಡು, ಅಂದರೆ ನಾವಿಲ್ಲಿ ಒಂದು ಹೋಟೆಲ್ನ ಬುಕ್ ಮಾಡಿದ್ದಾರೆ ಬಾವ. ಸೊ ಹೋಟೆಲ್ಗೆ ಹೋಗಿ ಊಟ ಅಲ್ಲೇ ತಿಂದು, ಆ್ಯಕ್ಚುಲಿ ಊಟನ ಪಾರ್ಸಲ್ ಮಾಡಿಸ್ಕೊತಿದ್ದಾರೆ. ಸೀದಾ ಹೋಟೆಲ್ ಕಡೆಗೆ ಹೊರಟಿ ಹೋಟೆಲಲ್ಲಿ ಸ್ಟೇ ಆಗಿ ಮತ್ತೆ ನಾಳೆಯಿಂದ ಲೇಕ್ ಡಿಸ್ಟ್ರಿಕ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು. ನಾಳೆಯಿಂದ ಮತ್ತೆ ನಾನಂತೂ ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಗೈಸ್. ಲೇಕ್ ಡಿಸ್ಟ್ರಿಕ್ಟ್ ಇಸ್ ಲೈಕ್ ಫುಲ್ ಜಾಗನೇ ಈ ಥರ ಫುಲ್ ಆಫ್ ಮೌಂಟೇನ್ಸ್. ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಕಮ್ ಟು ಲೇಕ್ ಡಿಸ್ಟ್ರಿಕ್ಟ್ ಬಿಫೋರ್ ಐ ಲೀವ್ UK. ಆ್ಯಂಡ್ ಯೆಸ್ ಐ ಆಮ್ ಹಿಯರ್ ಗೈಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಬನ್ನಿ ಇವಾಗ ಮುಂದಕ್ಕೆ ಏನಾಗುತ್ತೆ ಏನೋ ನೋಡೋಣ. ಟೈಟಾನಿಕ್ ಪಾಸ್. ಇವಾಗ ನಾವು ನಮ್ಮ ರೂಮ್ಗೆ ಬಂದ್ವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಎಂಟ್ರೆನ್ಸು, ಮೇನ್ ಡೋರ್. ಅದು ಮೆಟ್ಲು ಹತ್ಕೊಂಡ್ಬಂದ್ವಿ. ಗೈಸ್ ಇದು ಒಂದು ವಾಶ್ರೂಮ್ ನೋಡಿ ಹಿಂಗಿದೆ. ನಾನಿದ್ದೀನಿ, ಕ್ರೇಜಿ ಆಗಿದೆ ವಾಶ್ರೂಮ್ ದೊಡ್ಡದಾಗಿ. ಆಮೇಲೆ ಇದೊಂದು ರೂಮು. ಓ ವಾವ್,
ಸ್ಟಡಿ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ಮಿರರು, ಇಲ್ಲೊಂದು ಬೆಡ್ಡು, ಕ್ರೇಜಿ ಆಗಿದೆ. ವಿಂಡೋ, ಈ ರೂಮ್ ಈ ಥರ ಇದೆ. ಆಮೇಲೆ ಇಲ್ಲಿಂದ ಹಿಂಗೆ ಬಂದರೆ ಮೆಟ್ಲು ಇಳ್ಕೊಂಡು ಹೋಗ್ಬೇಕು, ಮತ್ತೆ ಮೆಟ್ಲು ಹತ್ತಬೇಕು. ಓ ಕ್ರೇಜಿ. ಓ ಬಾಟಬ್ ಇಲ್ಲೇ ಇದೆ. ಬಾಟಬಲ್ಲಿ ಸ್ನಾನ ಮಾಡ್ದಂಗೆ ಮಾಡ್ಕೊಳ್ಳೋದ. ಕ್ರೇಜಿ ನೋಡಿ ಗೈಸ್ ಹೆಂಗಿದೆ. ಬಾಟಬ್ ಇಲ್ಲೇ ಇದೆ. ಇದು ಇಲ್ಲೇ ಬೆಡ್ಡು, ಇಲ್ಲಿ ಒಂದು ಕ್ಯೂಟ್ ವಾರ್ಡ್ರೋಬ್. ಹಾಂ ವಾರ್ಡ್ರೋಬ್ ಇದು. ಲೈಟು, ವಾವ್, ಪೇಂಟಿಂಗ್ ಎಲ್ಲ ಏನು ಕ್ಲಾಸಿ ಆಗಿದೆ ನೋಡಿ. ಇಲ್ಲೊಂದು ಮಿರರು. ಅಂದರೂ ಇದೆ ಕ್ರೇಜಿ ಗೈಸ್. ಹೆಂಗಿದೆ ನೋಡಿ, ಬಾತ್ ಟಬ್ಬು, ರೂಮ್ ಒಳಗಡೆನೇ ಬಾತ್ ಟಬ್, ಇಲ್ಲೇ ಬೆಡ್ಡು, ಇಲ್ಲೇ ಬಾತ್ ಟಬ್. ಕ್ರೇಜಿ. ಇದು ಅಡುಗೆ ಮನೆ ನೋಡಿ ಗೈಸ್. ಫುಲ್ಲು ಎಲ್ಲ ವಾಲ್ ಫ್ರೇಮ್ಸ್ ಏನು ಸಖತ್ತಾಗಿದೆ. ಇದು ಇನ್ನೂ ಮೇಲಿದೆಯಾ ಇನ್ನ? ಹಾಂ ಗೈಸ್ ಇದು ನೋಡಿ ಗೈಸ್, ಹಾಲು ಗೈಸ್. ಇದು ಕ್ರೇಜಿಯಾಗಿ ಮಾಡಿದ್ದಾರೆ ವಾಲ್ಸ್ ಮಾತ್ರ. ವಾಲು ಮತ್ತು ವಾಲ್ ಫ್ರೇಮ್ಸ್ ಎಲ್ಲ ಇದೇನೋ ಸಿಲ್ವರ್ ಥರ ಏನೋ ಹಾಕ್ಬಿಟ್ಟಿದ್ದಾರೆ. ಇದು ಅಡುಗೆ ಮನೆ. ಕೀಪ್ ಕಾಮ್ ಆ್ಯಂಡ್ ಈಟ್ ಚಾಕ್ಲೇಟ್ ಅಂತೆ ಗೈಸ್. ಕೀಪ್ ಕಾಮ್ ಆ್ಯಂಡ್ ಡ್ರಿಂಕ್ ಚಾಂಪಿಯನ್. ಫ್ರಿಡ್ಜು ಕೂಡ ಕೊಟ್ಟಿದ್ದಾರೆ. ಹಾಲ್ನ ನೋಡಿ ಹೆಂಗಿದೆ, ಕ್ರೇಜಿ. ಸೊ ಇದು ಒಂದು ಸ್ಪೇಸು ನೋಡಿ ಗೈಸ್. ಇಲ್ಲಿ ಹಿಂಗೆ ಬಂದಿದ ತಕ್ಷಣವೇ ಇಲ್ಲಿ ಅಡುಗೆ ಮನೆ ಮತ್ತು ಅಲ್ಲಿ ಲಿವಿಂಗ್ ಏರಿಯಾ ಅಲ್ವಾ. ಈ ಸೈಡ್ ಅವಾಗಲೇ ತೋರಿಸಿದ್ರು. ಇಲ್ಲಿ ಬಂದರೆ ನೋಡಿ ಇಲ್ಲೊಂದು ಮೆಟ್ಲು, ಅದು ಇಲ್ಲೇನೋ ಸ್ಪೇಸ್ ಇದೆ. ವಾಲ್ ಫ್ರೇಮ್ಸ್ ಮಾತ್ರ ಕ್ರೇಜಿಯಾಗಿ ಹಾಕಿದ್ದಾರೆ. ಮನೆ ಹತ್ಕೊಳ್ಳೋಣ. ಓ ಗೈಸ್ ಪೆಂಟ್ ಹೌಸ್ ಥರ ನೋಡಿ, ತೋರಿಸ್ತೀನಿ ನೋಡಿ. ಈ ಥರ ಪೆಂಟ್ ಹೌಸ್ ಲಂಡನಲ್ಲಿ ಈ ಥರ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಈಚೆಗಡೆ. ಸೊ ಅದೇ ನಮ್ಮೂರ ಕಡೆ ಎಲ್ಲ ಸಜ್ಜ ಅಂತಾರಲ್ಲ, ಇವ್ರು ನೋಡಿ ಸಜ್ಜದಲ್ಲೂ ರೂಮ್ ಮಾಡಿಬಿಡಿದ್ದಾರೆ. ಕ್ರೇಜಿ ಪೆಂಟ್ ಹೌಸ್ ರೂಮ್ ನೋಡಿ ಗೈಸ್. ಇದು ಈ ಥರ ಇರುತ್ತೆ ನೋಡಿ. ಅಲ್ಲಿ ಆ ಥರ ಮಲ್ಕೊಂಡ್ರೆ ಈ ಜಾಗದಿಂದ ನಿಮಗೆ ಯೂಶ್ವಲಾಗಿ ಆಕಾಶ ಕಾಣುತ್ತೆ, ಸ್ಟಾರ್ಸು ಅದು ಇದು ಎಲ್ಲ. ಬಟ್ ಇದು ಕವರ್ ಮಾಡಿಬಿಟ್ಟಿದ್ದಾರೆ. ಈ ಥರ ಇದೆ ಪೆಂಟ್ ಹೌಸು. ಇಲ್ಲೂ ಒಂದು ವಾಲ್ ಫ್ರೇಮ್ ಹಾಕಿದ್ದಾರೆ. ಇದು ಹತ್ಕೊಂಬಂದ್ವಲ್ಲ ನಾವು, ಇಲ್ಲೇ ಇನ್ನೂ ಒಂದು ರೂಮ್ ಇದೆ. ಒಂದು ರೂಮ್ ಈ ಕಡೆ ಇದೆ, ಇನ್ನೊಂದು ರೂಮ್ ಈ ಕಡೆ ಇದೆ. ಕ್ರೇಜಿ ಆಗಿದೆ ಗೈಸ್. ಆಲ್ಮೋಸ್ಟ್ ಎಲ್ಲ ಬೆಡ್ರೂಮ್ ಸೇರಿಸಿ ಒಂದು 5 ಬೆಡ್ರೂಮ್ ಆಯಿತು. ಸಖತ್ತಾಗಿದೆ ಮಾತ್ರ. ಲವ್ ದಿಸ್ ಡೇ. 5 ಜನಕ್ಕೆ 5 ರೂಮ್ ಥರ ಸಖತ್ತಾಗಿದೆ ಬಾಬಾ. ಕ್ರೇಜಿ ಆಗಿದೆ. ವಾಲು ಅದನ್ನೇ ವಾಲ್ ಪೇಂಟಿಂಗ್ಸು ಎಲ್ಲ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಇನ್ನು ಜಾಗ ನೋಡಲ್ಲ ಅಷ್ಟೇ, ಇಲ್ಲೇ ಇದ್ಬಿಡೋದು. ಇಲ್ಲೇ ಇದ್ಕೊಂಡು ಇನ್ನು ಅವ್ರಿಗೆಲ್ಲ ಪಾಪ ಸ್ಕೂಲ್ ಇದೆಯಲ್ಲ. ಯುವಾನ್, ಹೌ ಇಸ್ ದ ಸ್ಟೇ? ಯುವಾನ್ಗೆ ಹೋಟೆಲ್ ಅಂದರೆ ತುಂಬ ಇಷ್ಟ. ಅವನಿಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಹೋಟೆಲ್ ಅಂತಿದ್ದ. ಪಾಪ ನಿದ್ದೆ ಗಣ್ಣಲ್ಲಿದ್ದಾನೆ ಅವನು. ಇನ್ನು ಅದು ಗೈಸ್ ಇಲ್ಲಿ ಈ ಥರ ಗ್ಯಾಸು. ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಏನು ಅಂತ ನನಗೆ ಕಮೆಂಟ್ ತಿಳಿಸಿ. ಸೊ ಅಷ್ಟೇ ಗೈಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾವಾ. ಬಾಯ್ ಮಾಡಿ ಬಾವಾ. Bye guys. See you tomorrow. See you in the next vlog. ನೆಕ್ಸ್ಟ್ ವ್ಲಾಗ್. Bye. ಬಾಯ್ ಮಾಡಿ ಅಕ್ಕ ನೀವನು. ಬಾಯ್. ಯುವಾನ್ ಸೇ ಬಾಯ್. ಯುವಾನ್ ಸ್ಲೀಪಿ ಮೋಡ್. ಓಕೆ, ಯುವಾನ್ ಕಡೆಯಿಂದನೂ ಬಾಯ್. ಬಾಯ್ ಗೈಸ್.